सदाहं संप्रदायज्ञं संयमीन्द्रं सदाश्रयं सद्गुरुं दक्षिणानन्दं सदाचारं समाश्रये। ओत्य श्लोकನ उपोपसर्गः सामीप्ये तत्प्रतीचि समाप्यते। उपोपसर्गः सामीप्ये तत्प्रतीचि समाप्यते। त्रिविधस्य सदर्थस्य निशब्दो विशेषणम्। त्रिविधस्य सदर्थस्य निशब्दो विशेषणम्। उपोपसर्गः सामीप्ये तत्प्रतीचि समाप्यते। त्रिविधस्य सदर्थस्य निशब्दो विशेषणम्। उपोपसर्गः हम ಮಾಡಿ उपसर्गः ಮಾಡೋದು उपसर्गः सामीप्ये तद् प्रतीचि समाप्यते। दीर्घ प्रतीचि समाप्यते। त्रिविधस्य तदर्थस्य निशब्दः ಉಪ ಅನ್ನೋದು ಉಪಸರ್ಗವು ಅರ್ಥ. ಉಪಸರ್ಗಃ ಉಪೋಪಸರ್ಗವು ಸಾಮೀಪ್ಯಾರ್ಥದಲ್ಲಿ ಬಂದಿದೆ. ಸಮೀಪ ಅನ್ನೋ ಅರ್ಥವನ್ನು ಹೇಳುತ್ತೆ. ಸಮೀಪ ಅಂದರೆ ಕ್ಲೋಸ್, ತುಂಬ ಹತ್ತಿರ ಅನ್ನೋ ಅರ್ಥ ಇದೆ. ಅದು ಯಾವುದು ಸಮೀಪ? ತತ್ವದಲ್ಲಿ ಆ ಸಾಮೀಪ್ಯವು ಪ್ರತೀಚಿ ಪ್ರತ್ಯೇಗಾತ್ಮದಲ್ಲಿ ಸಮಾಪ್ಯತೆ ಎಂಡ್ ಆಗತ್ತೆ. ಆ ಸಾಮೀಪ್ಯ ಪ್ರತ್ಯೇಗಾತ್ಮದಿಂದ ಒಳಗಿಂದ ಹತ್ತ ಇಲ್ಲ. ನಿಮಗಿಂತ ಈ ದೇಹ ಹತ್ತ ನನಗೆ ತತ್ವದಲ್ಲಿ ಆ ಶಬ್ದ ಆ ಪದವು ಇಲ್ಲ ಆ ಸಮಾಸದು ಅದು ಆ ಪದವು ಪ್ರತೀಶಿ ಪ್ರತ್ಯೇಗಾತ್ಮನಲ್ಲಿ ತಿಳ್ಕೊಳ್ಳಿ. ಉಪ ಎಂಬುದು ಉಪಸರ್ಗವು. ಅದು ಸಮೀಪ ಎಂಬ ಅರ್ಥದಲ್ಲಿ ಬಂದಿರುತ್ತದೆ. ಎರಡು ವಾಕ್ಯ ಮಾಡಿ. ಅಲ್ಲ ಪದ ಬಿಡ್ಕೊಳ್ಳಿ. ತತ್ಪ್ರತೀಶಿ ಅದು ಉಪೋಪಸರ್ಗ. ಉಪ ಎಂಬುದು ಉಪಸರ್ಗವು. ಸಾಮೀಪ್ಯೆ ಸಮೀಪ ಎಂಬ ಅರ್ಥದಲ್ಲಿ ಅದು ಇರುತ್ತದೆ. ಉಪ ಅಂದ್ರೆ ಉಪವೆಂಬ ಅಂತ. ಉಪ ಎಂಬ ಆಮೇಲೆ ಉಪಸರ್ಗವು. ಉಪ ಎಂಬುದು ಉಪಸರ್ಗವು. ಉಪನಿಷತ್ ಪದದಲ್ಲಿ ಇದು ತೋರಿಸ್ತಾರೆ. ಉಪ ಎಂಬುದು ಉಪಸರ್ಗವು. ಸಾಮೀಪ್ಯೆ ಸಮೀಪ ಎಂಬ ಅರ್ಥದಲ್ಲಿ ಅದು ಬಂದಿರುತ್ತದೆ. ಚತುರ್ಥ ಅದು ಇನ್ನು ಚತುರ್ಥ ಸೇರಬೇಕು. ತತ್ಪ್ರತೀಶಿ ಅದು ಆ ಸಾಮೀಪ್ಯವು ಪ್ರತ್ಯೇಗಾತ್ಮದಲ್ಲಿ ಕೊನೆಗಾಣುತ್ತದೆ. ಪ್ರತ್ಯೇಗಾತ್ಮದಲ್ಲಿ ಇರುತ್ತದೆ ಮಾಡಬೇಕು, ಕೊನೆಗಾಣ್ತದೆ ಬೇಡ. ಆ ಸಮಾಪ್ಯತೆಯಲ್ಲಿ ಕೊನೆಗಾಣ್ತದೆ. ಪ್ರತೀಶಿ ಪ್ರತ್ಯೇಗಾತ್ಮನಲ್ಲಿ ಸಮಾಪ್ಯತೆ ಕೊನೆಗಾಣುತ್ತದೆ. ಸದರ್ಥಸ್ಯ ಸತ್ಯೆಂಬ ಧಾತುವಿನ ಅರ್ಥಕ್ಕೆ ತ್ರಿವಿಧಸ್ಯ ಮೂರು ಪ್ರಕಾರವಾಗಿರುವ ಅದಕ್ಕೆ ಮತ್ತೆ ಸತ್ಯೆಂಬ ಅರ್ಥವಾದ ಮಗಬೇಕು. ಸತ್ಯೆಂಬ ಅರ್ಥವಾದ ಸತ್ಯೆಂಬ ಧಾತುವಿನ ಸತ್ಯೆಂಬ ಧಾತುವಿನ ಅರ್ಥಕ್ಕೆ ಅರ್ಥ ಧಾತುವಿಗೆ ಮಾಡಿ. ಉಪ ಎಂಬುದು ಉಪಸರ್ಗವು. ಅದು ಸಮೀಪಾರ್ಥವನ್ನು ಹೇಳುತ್ತದೆ. ಆ ಸಾಮೀಪ್ಯವು ಪ್ರತ್ಯೇಗಾತ್ಮದಲ್ಲಿ ಕೊನೆಗಾಣುತ್ತದೆ. ಹಾಗೆ ಸತ್ಯೆಂಬ ಧಾತುವಿನ ಮೂರು ಪ್ರಕಾರದ ಅರ್ಥಕ್ಕೆ ಮೂರು ಪ್ರಕಾರವಾಗಿರುವುದಕ್ಕೆ ನೀ ಎಂಬುದು ಕೂಡ ವಿಶೇಷವಾಗಿರುತ್ತದೆ. ಶದಲು ವಿಶರಣ ಗತಿ ಅವಸಾಧನೇಶು. ಶದಲು ಧಾತು ವಿಶರಣ ಗತಿ ಅವಸಾಧನ ಎಂಬ ಮೂರು ಅರ್ಥವಿರುವ ಮಕ್ಕಳ್ಬೇಕಾದ್ರೆ ವಿಶರಣ ಗತಿ ಅವಸಾಧನ ಎಂಬ ಮೂರು ಅರ್ಥವಿರುವ ಸದ್ಧಾತುವಿಗೆ ಮಕ್ಕಳಿ ಅವಸಾಧನ ಮೂರು ಅರ್ಥವಿರುತ್ತದೆ ಅಂತ ಅರ್ಥ. ಲಕ್ಷ್ಮೀ ನೀ ಅನ್ನೋದು ವಿಶೇಷಣ ನಿಶ್ಚಯೇನ ಅಂತನ ಮುಂದೆ ತಗೋತಾರೆ. ಇವಾಗ ಸದ್ಯಕ್ಕೆ ನೀಂದು ವಿಶೇಷಣ ಅಂತ ಹೇಳ್ತಾರೆ. ತುಂಬಾ ನಿಧಾನಕ್ಕೆ ಹೋಗ್ತಾರೆ. ಚೂರು ಗಡಿಬಿಡಿ ಮಾಡ್ಕೊಳ್ಳೋ ಇವರು. ಒಂದೊಂದು ಪದಕ್ಕೂ ಬಿಡಿಸಿ 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 ಹೇಳ್ತಾರೆ. ಇವಾಗ ಮತ್ತೆ ಉಪ ಮತ್ತೆ ತಗೊಳ್ತಾರೆ. ಇವಾಗ ಉಪ ಅಂದ್ರೆ ಅರ್ಥ ಹೇಗೆ ಸಾಮೀಪ್ಯ ಮತ್ತೆ ಶ್ಲೋಕಾರ್ಥ ಇಷ್ಟೇ. ಉಪ ಎಂಬುದು ಉಪಸರ್ಗವು. ಅದು ಸಾಮೀಪ್ಯಾರ್ಥದಲ್ಲಿ ಬಂದಿರತಕ್ಕದ್ದು. ಆ ಸಾಮೀಪ್ಯವು ಪ್ರತ್ಯೇಗಾತ್ಮದಲ್ಲಿ ಕೊನೆಗಾಣುತ್ತೆ. ಸತ್ಯೆಂಬ ಧಾತುವಿನ ಅರ್ಥ ಮೂರು ಪ್ರಕಾರವಾದ ಅರ್ಥ ಇದೆಯಲ್ಲ, ವಿಶರಣ ಗತಿ ಅವಸಾದ ಎಂಬ ಮೂರು ಪ್ರಕಾರವಾದ ಸತ್ಯೆಂಬ ಧಾತುವಿಗೆ ನೀ ಎಂಬ ಶಬ್ದವು ಕೂಡ ವಿಶೇಷಣವಾಗಿರುತ್ತದೆ. ಈಗ ಉಪನೀಯೇ ಮಮಾತ್ಮಾನಂ
ಬ್ರಹ್ಮಾಪಾಸ್ತದ್ವಯಂ ಯತಃ ನಿಹಂತ್ಯ ವಿದ್ಯಾಂ ತಜ್ಜಂಚ ತಸ್ಮಾದುಪನಿಷದ್ ಭವೇತ್. उपनीय इमं आत्मानं ब्रह्म अवास्तद्वयं यतः निहन्ति अविद्यां तद्वयं च तस्मात् उपनिषत् भवेत्. इमं आत्मानं कीदृशमिमम् आत्मानं अपास्तद्वयं ब्रह्म इमम् आत्मानं ब्रह्म द्वितीय होದು ಪ್ರಥಮನೂ ಹೋದು ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಣಿ ಬ್ರಹ್ಮ ಬ್ರಹ್ಮಣಿ ಅಪಾಸ್ತದ್ವಯಂ ದ್ವೈತವನ್ನೆಲ್ಲ ಅಳಿಸಿಕೊಂಡ ಇಮಂ ಆತ್ಮಾನಂ ಬ್ರಹ್ಮ ಈ ಆತ್ಮನಾದ ಬ್ರಹ್ಮವನ್ನ ಉಪನೀಯ ಸಮೀಪಕ್ಕೆ ಒಯ್ದು ಬಿಟ್ಟು ಅರ್ಥ ಕೇಳ್ಕೊಳ್ಳಿ. ಆಮೇಲೆ ಅವಿದ್ಯಾಂ ನಿಹಂತಿ ನಮ್ಮ ಅಜ್ಞಾನವನ್ನ ಕಳೆದು ಹಾಕುತ್ತದೆ. ಯಾವುದೋ ಈ ಬ್ರಹ್ಮವಿದ್ಯೆ ಕಳೆದು ಹಾಕುತ್ತದೆ. ಆಮೇಲೆ ಅವಿದ್ಯೆ ಕಳೆದು ಹಾಕುತ್ತೆ ಅಷ್ಟೇ ಅಲ್ಲ, ತಜ್ಜಂಚ ನಿಹಂತಿ. ತಜ್ಜ ಅದರಿಂದ ಹುಟ್ಟಿದ್ದು, ಯಾವುದರಿಂದ ಹುಟ್ಟಿದ್ದು? ಅವಿದ್ಯೆಯಿಂದ ಹುಟ್ಟಿದ್ದು. ಯಾವುದೋ ಕಾಮಕರ್ಮ ಶಂಕರಾಚಾರ್ಯ ಅರ್ಥ, ಸುರೇಶಾಚಾರ್ಯ ಅರ್ಥ ಮಿಥ್ಯಾಜ್ಞಾನ ಸಂಶಯಜ್ಞಾನ. ಅವರು ಮಿಥ್ಯಾಜ್ಞಾನ ಸಂಶಯಜ್ಞಾನ ಅಜ್ಞಾನ ಕಾರಣ ಅಂತಾರೆ. ಈ ಶಂಕರಾಚಾರ್ಯ ಪ್ರಕಾರ ಅವಿದ್ಯಾ ಅಂದ್ರೆ ತಪ್ಪಿಳಿಕೆ ಅಂತ ಅರ್ಥ. ಸುರೇಶಾಚಾರ್ಯ ಪ್ರಕಾರ ಅವಿದ್ಯೆ ಅಂತಂದ್ರೆ ಬರೀ ಅಜ್ಞಾನ ಅಂತ ಅರ್ಥ, ಗೊತ್ತಿಲ್ಲದೆ ಇರುವುದು ಅಷ್ಟೇ ಅರ್ಥ. ಶಂಕರಾಚಾರ್ಯರು ಆತ್ಮನ ವಿಷಯಕ್ಕೆ ಬರೀ ಗೊತ್ತಿಲ್ಲ ಅನ್ನೋದು ಇರೋದಿಲ್ಲ ಅನ್ನೋ ಅರ್ಥದಲ್ಲಿ ಅಧ್ಯಾಸವನ್ನೇ ಅವಿದ್ಯೆ ಅಂತಾರೆ, ತಪ್ಪುಳಿಕೆಯನ್ನ. ಇವರು ಈ ಅವಿದ್ಯೆಯಲ್ಲೂ ಗೊತ್ತಿಲ್ಲ ಅನ್ನೋ ಅಂಶ ಇದ್ದೇ ಇರುತ್ತೆ. ನೀವು ತಪ್ಪು ತಿಳ್ಕೊಬೇಕಾದ್ರೆ ಯಾಕೆ ತಪ್ಪು ತಿಳ್ಕೊಂಡ್ರೆ ಗೊತ್ತಿಲ್ಲ. ಹಾವು ತಿಳ್ಕೊಂಡಾಗ ಹಗ್ಗ ಗೊತ್ತಿದ್ದೇ ಇದ್ದೇವೆ, ಹಾವು ತಿಳ್ಕೊಂಡ. ಅಂದ್ರೆ ಅವಿದ್ಯೆ ಅನ್ನೋದು ಅಜ್ಞಾನ ಅನ್ನೋದು ಇದ್ದೇ ಇರುತ್ತೆ. ಆ ಅಜ್ಞಾನ ಯಾವ ವಿಷಯವಾದ್ದು? ಆತ್ಮವಿಷಯವಾದ ಅಜ್ಞಾನ ಈ ಮಿಥ್ಯಾಜ್ಞಾನ ಉಂಟು ಮಾಡ್ತಾ ಇದೆ. ಇದ್ರ ಪ್ರಕಾರ ತಜ್ಜಂ ಅಂದ್ರೆ ಸಂಶಯ ಜ್ಞಾನ ಮಿಥ್ಯಾಜ್ಞಾನ ಸಂಶಯ ಜ್ಞಾನವನ್ನು ಕಳೆಯುತ್ತೆ. ಅದರಿಂದ ತಸ್ಮಾತ್ ಆ ಕಾರಣದಿಂದ ಅದು ಉಪನಿಷತ್ತಾಗಿರುತ್ತದೆ. ಉಪನಿಷತ್ ಭವೇ ಯಾವ ಕಾರಣದಿಂದ ಹಾಗೆ ನಾಶ ಮಾಡುತ್ತದೆಯೋ ಅತಃ ತಸ್ಮಾತ್ ಯತಃ ಯಾವ ಕಾರಣದಿಂದ ಹಾಗೆ ಬರ್ಕೊಳ್ಳಿ. ಯತಃ ಅಪಾಸ್ತದ್ವಯಂ ಇಮಂ ಆತ್ಮಾನಂ ಬ್ರಹ್ಮ ಉಪನೀಯ ಅವಿದ್ಯಾಂ ನಿಹಂತಿ ತಜ್ಜಂಚ ನಿಹಂತಿ ತಸ್ಮಾತ್ ಉಪನಿಷದ್ ಭವೇತ್. ಯತಃ ಅಪಾಸ್ತದ್ವಯಂ ಇಮಂ ಆತ್ಮಾನಂ ಬ್ರಹ್ಮ ಉಪನೀಯ ಅವಿದ್ಯಾಂ ನಿಹಂತಿ ಚ ತಜ್ಜಂ ನಿಹಂತಿ ತಸ್ಮಾತ್ ಉಪನಿಷದ್ ಭವೇತ್. ಈ ಆತ್ಮನಾದ ಬ್ರಹ್ಮವನ್ನು, ಬ್ರಹ್ಮವಾದ ಈ ಆತ್ಮನನ್ನು ಇಲ್ಲ ಈ ಜೀವಾತ್ಮನನ್ನು ಬ್ರಹ್ಮನ ಕಡೆಗೆ ವಿಶೇಷ ಮಾಡ್ತಾ ಇದ್ದಾರೆ. ಈ ಆತ್ಮವೇ ಬ್ರಹ್ಮ ಅಂತ, ಆತ್ಮವೇ ಬ್ರಹ್ಮ. ಈ ಆತ್ಮನನ್ನ ಅಂದ್ರೆ ಈ ಜೀವಾತ್ಮನನ್ನ ಬ್ರಹ್ಮ ಬ್ರಹ್ಮಗಳಿಗೆ ಉಪನೀಯ ಒಯ್ದು ಬಿಟ್ಟು ಅವು ಮಾಡ್ಬೋದು. ಇರೋ ಅವಿದ್ಯೆ ಮಾಡ್ಬೋದು. ನಾಶ ಯತಃ ಯಾವ ಕಾರಣದಿಂದ ದ್ವೈತವನ್ನೆಲ್ಲ ಅಳಿಸಿಕೊಂಡ ಬ್ರಹ್ಮವನ್ನು ಕುರಿತು ಇಮಂ ಆತ್ಮಾನಂ ಉಪನೀಯ ಒಯ್ದು ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಸಮೀಪಕ್ಕೆ ಕರೆದುಕೊಂಡು ಮೊದಲನೇ ಅರ್ಥ ತೋರಿಸ್ತಾರೆ. ಸಮೀಪಕ್ಕೆ ಒಯ್ದು ಅವಿದ್ಯಾಂ ನಿಹಂತಿ ಅಜ್ಞಾನವನ್ನ ನಾಶಪಡಿಸುತ್ತದೆ. ಚ ಮತ್ತು ತಜ್ಜಂ ಅವಿದ್ಯೆಯನ್ನು ಅದನ್ನ ಹುಟ್ಟಿದ್ದಾದ ಬ್ರಾಕೆಟ್ ಹಾಕೊಳ್ಳಿ, ಅದು ಹುಟ್ಟಿದ್ದಾಗಿರುವ ಮಿಥ್ಯಾಜ್ಞಾನ ಸಂಶಯ ಜ್ಞಾನವನ್ನು ಅಥವಾ ಕಾಮಕರ್ಮಗಳನ್ನು ಎರಡು ಹಾಕೊಳ್ಳಿ. ಆ ಕಾರಣ ಉಪನಿಷತ್ತು ಬಂದಿರುತ್ತದೆ. ನಿಹತ್ಯಾನರ್ಥ ಮೂಲಂ ಸ್ವಾ ಅವಿದ್ಯಾಂ ಪ್ರತ್ಯಕ್ತಯಾ ಪರಂ ಗಮಯತ್ಯಸ್ತಸಂಭೇದಂ ಅತೋ ವೋ ಪರಿಷದ್ ಭವೇ.
ನಿಹತ್ಯ ಅನರ್ಥಮೂಲಂ ಸ್ವಾವಿದ್ಯಾ ಒಂದು ಸ್ವಾವಿದ್ಯಾಂ ಪ್ರತ್ಯಕ್ಷಯ ಪರಂ ಗಮಯತಿ ಅಷ್ಟಸಂಭೇದಂ ಅತಃ ವಾ ಉಪನಿಷತ್ ಭವೇತ್. ವಾ ಅಥವಾ ಅಥವಾ ಏನ ಅನರ್ಥ ಮೂಲಂ ಸ್ವಾವಿದ್ಯಾಂ ನಿಹತ್ಯ ಪ್ರತ್ಯಕ್ಷಯ ಪರಂ ಆತ್ಮಾನಂ ಗಮಯತಿ. ಅತಃ ಅಷ್ಟಸಂಭೇದಂ ಮಕ್ಕಳಿ ಅಷ್ಟಸಂಭೇದಂ ಆತ್ಮಾನಂ ಗಮಯತಿ ಅಥವಾ ಉಪನಿಷತ್ ಭವೇತಿ. ಅದು ಮತ್ತೆ ಹಾಕಬೇಕು. ಅನರ್ಥ ಮೂಲಂ ಸ್ವಾವಿದ್ಯಾಂ ನಿಹತ್ಯ ಆತ್ಮಾನಂ ಪ್ರತ್ಯಕ್ಷಯ ಪರಂ ಗಮಯತಿ. ಅಷ್ಟಸಂಭೇದಂ ಆತ್ಮಾನಂ ಪ್ರತ್ಯಕ್ಷಯ ಪರಂ ಪ್ರತ್ಯಕ್ಷಯ ಗಮಯತಿ ಅಥವಾ ಉಪನಿಷತ್ ಭವೇತ್. ಒಂದು ಅಧ್ಯಾಯ ಮಾಡ್ಕೋಬೇಕು. ಆತ್ಮಾನಂ ಗಮಯತಿ ಸೇರಿಸ್ಕೋಬೇಕು. ಪ್ರತ್ಯಕ್ಷ ರೂಪದಿಂದ ಒಯ್ಯುತ್ತದೆ. ಪರಂ ಆತ್ಮಾನಂ ಪ್ರತ್ಯಕ್ಷಯ ಗಮಯತಿ ಅವಗಮಯತಿ ತಿಳಿಸ್ಕೊಡ್ತದೆ ಅಂತ. ಗಮಯತಿಯಿಂದ ಇಲ್ಲಿ ಗಮಯತಿಯಿಂದ ಅವಗಮಯತಿ ಅಂತ ತಿಳಿಸ್ಕೊಡ್ತದೆ ಅಂತ. ಮೊದಲು ಇವಾಗ ಅವಗಮಯತಿ ಅಂತ ಮಾಡ್ತಾ ಇದ್ದಾರೆ. ಇಲ್ಲ ಗಮಯತಿ ಇದೆ ಪರತ ಗಮಯತಿ ಅಷ್ಟಸಂಭೇದಂ ಸರಿ. ಅಷ್ಟಸಂಭೇದಂ ಆತ್ಮಾನಂ ಗಮಯತಿ ಅವಗಮಯತಿ ಅಂತ. ಅನರ್ಥ ಮೂಲಂ ಸ್ವಾವಿದ್ಯಾಂ ಅನರ್ಥಕ್ಕೆ ಮೂಲವಾದ ತನ್ನ ಅವಿದ್ಯೆಯನ್ನ ನಿಹತ್ಯ ನಾಶಪಡಿಸಿ ಅಷ್ಟಸಂಭೇದಂ ಭೇದವನ್ನು ಅಳಿಸಿಕೊಂಡ ಪರಮಾತ್ಮನನ್ನು ಭೇದವನ್ನು ಅಳಿಸಿಕೊಂಡಂತಹ ಪರಮಾತ್ಮನನ್ನು ಪ್ರತ್ಯಕ್ಷಯ ಗಮಯತಿ ಪ್ರತ್ಯಗಾತ್ಮನಾಗಿ ಒಯ್ಯುತ್ತದೆ. ಪ್ರತ್ಯಗಾತ್ಮ ಕಡೆಗೆ ಒಯ್ಯುತ್ತದೆ. ಪ್ರತ್ಯೇಕ ರೂಪವಾಗಿ ಪ್ರತ್ಯೇಕ ರೂಪದ ಆ ಪ್ರಕಾರ ಅರ್ಥ ಇರ್ತದೆ. ಅದು ಪ್ರತ್ಯೇಗಾತ್ಮನಾಗಿ ಪ್ರತ್ಯೇಕ ರೂಪದಿಂದ ಅದು ಒಯ್ಯುತ್ತದೆ. ಪ್ರತ್ಯೇಕ ರೂಪವಾಗಿ ಪ್ರತ್ಯೇಗಾತ್ಮನಾಗಿದ್ದಾನೇನು ಆ ಪ್ರಕಾರವಾಗಿ ಗಮಯತಿ ತಿಳಿಸಿಕೊಡುತ್ತದೆ. ಅಥವಾ ಆ ಕಾರಣದಿಂದಲಾದರೂ ಇದು ಉಪನಿಷತ್ತಾಗಿರುತ್ತದೆ ಹೋಗ್ಬೋದು. ಅಥವಾ ಹೋಗ್ಬೋದು ಆ ಕಾರಣದಿಂದಲೂ ಉಪನಿಷತ್ತಾಗಿದ್ದವಲ್ಲ ಅಷ್ಟೇ. ಅವಸಾದನೆಗೆ ಅರ್ಥ ಮಾಡ್ತಾರೆ. ಅನರ್ಥಕ್ಕೆ ಮೂಲವಾದ ತನ್ನ ಅವಿದ್ಯೆಯನ್ನು ನಾಶಪಡಿಸಿ ಭೇದವನ್ನು ಅಳಿಸಿಕೊಂಡ ಪರಮಾತ್ಮನನ್ನು ಪ್ರತ್ಯೇಕ ರೂಪದಿಂದ ತಿಳಿಸಿಕೊಡುತ್ತದೆ. ಆ ಕಾರಣದಿಂದಲೂ ಉಪನಿಷತ್ ಪ್ರತ್ಯೇಕ ರೂಪದಿಂದ ಪ್ರತ್ಯೇಕ ರೂಪವಾಗಿ ಪ್ರತ್ಯೇಕ ರೂಪ ತಿಳಿಸಿಕೊಡುತ್ತದೆ. ಆ ಕಾರಣದಿಂದಲೂ ಇದು ಉಪನಿಷತ್ತಾಗಿರುತ್ತದೆ. ಇವಾಗ ಅವಸಾದನ ಅರ್ಥ ಪ್ರವೃತ್ತಿ ಹೇತು ನಿಶೇಷಾನ್ ತನ್ಮೂಲೋಚ್ಛೇದಕತ್ವತಃ ಉಚ್ಛೇದ ಇದೆ. ಮೂಲೋಚ್ಛೇದ ಮಾಡ್ಕೊಳ್ಳಿ. ಮೂಲೋಚ್ಛೇದ ಭಾರಿ ಪುಸ್ತಕಿದೆ ಅದಲ್ಲೇ. ಉಚ್ಛೇದಕ ಉದ್ಭೇದಕ ಅರ್ಥ ಅದೇ ಆಗುತ್ತೆ, ಹೊಡೆದಾಗುತ್ತೆ ಅಂತ. ಉಚ್ಛೇದಕ ಉದ್ಭೇದಕ ಯಥೋ ಅವಸಾದಯೇ ದ್ವಿದ್ಯಾ ತಸ್ಮಾದ್ ಉಪನಿಷನ್ಮತಾ प्रवृत्ति हेतून निषेधान तन्मूलोच्छेदकत्वतः यतः अवसादयेत् विद्या तस्मात् उपनिषत् मता. ಪ್ರವೃತ್ತಿ ಹೇತು ಪ್ರವೃತ್ತಿನೇ ತೊಡಗೋದಕ್ಕೆ ಕಾರಣವಾಗಿರೋದು. ತೊಡಗೋ ಕಾರಣ ಏನೋ ಕಾಮ. ಕಾಮ ಕಾರಣ ಅವಿದ್ಯೆ ಅಥವಾ ರಾಗದ್ವೇಷ ಆಗಿ ಮಾಡ್ಕೋಬಹುದು. ಪ್ರವೃತ್ತಿ ಹೇತು ರಾಗದ್ವೇಷವೂ ಆಗತ್ತೆ.
ನಿಶೇಷಾನ್ ಪ್ರವೃತ್ತಿ ಹೇತು ಮಾಡ್ಕೊಳ್ಳಿ. ಎಲ್ಲಾ ಪ್ರವೃತ್ತಿಗೂ ಹೇತುವಾಗಿರತಕ್ಕದ್ದಕ್ಕೆ ಕಾರಣವಾಗಿರುವುದನ್ನ ಮೂಲೋಚ್ಛೇದಕತ. ನಿಶೇಷಾನ್ ಪ್ರವೃತ್ತಿ ಹೇತೂನ್. ಸಂಪೂರ್ಣವಾಗಿ ಪ್ರವೃತ್ತಿ ಹೇತುಗಳೆಲ್ಲವನ್ನೂ ಮೂಲೋಚ್ಛೇದಕತ್ವ ಅವಿದ್ಯೆಯನ್ನು ನಾಶಪಡಿಸುವುದರಿಂದ ವಿದ್ಯಾ ಉಚ್ಛೇದಕತ್ವತಃ ನಾಶಪಡಿಸುವುದರ ಮೂಲಕ ಯತಃ ವಿದ್ಯಾ ಅವಸಾದಯೇ, ಯಾವ ಕಾರಣ ವಿದ್ಯೆಯು ಕೊನೆಗಾಣುತ್ತದೆಯೋ, ನಾಶಪಡಿಸುವುದರ ಮೂಲಕ ವಿದ್ಯೆಯು ಯಾವ ಕಾರಣ ಕೊನೆಗಾಣುತ್ತದೆಯೋ ಆದ್ದರಿಂದ ಇದು ಉಪನಿಷತ್ತಾಗುತ್ತದೆ. ಎಲ್ಲಾ ಪ್ರವೃತ್ತಿಗೆ ಹೇತುವಾಗಿರ್ತಕ್ಕದ್ದನ್ನು ನಾಶಪಡಿಸುವುದರಿಂದ ಯಾವ ಕಾರಣ ಯತಃ ವಿದ್ಯಾ ನಾಶಪಡಿಸುವುದರಿಂದ ವಿದ್ಯಾ ಯತಃ ಅವಸಾದ, ಯಾವ ಕಾರಣ ವಿದ್ಯೆಯು ಕೊನೆಗಾಣುತ್ತದೆಯೋ ಆದ್ದರಿಂದ ಅದು ಉಪನಿಷತ್ತಾಗಿರುತ್ತೆ. ಆದ್ದರಿಂದಲೂ ಅದು ಉಪನಿಷತ್ತಾಗಿದೆ ಎಂಬ ಅನ್ಕೊಳ್ಳಿ. ನೋಡಿ, ವಿಶೇಷಾನ್ ಪ್ರವೃತ್ತಿ ಹೇತು ಅಂದ್ಕೊಳ್ಳಿ. ಎಲ್ಲಾ ಪ್ರವೃತ್ತಿಗೆ ಹೇತುಗಳನ್ನು ವಿಶೇಷಗಳನ್ನು ತನ್ಮೂಲೋಚ್ಛೇದಕತ್ವದ, ಅದಕ್ಕೆ ಮೂಲವಾಗಿರುವುದನ್ನು ನಾಶಪಡಿಸುವುದರಿಂದ ನಾಶಪಡಿಸುತ್ತದೆ. ಆದ್ದರಿಂದ ಯತಃ ಉಚ್ಛೇದಕತ್ವ ಯಾವ ಕಾರಣ ನಾಶಪಡಿಸುತ್ತದೆಯೋ ಹಂಗ್ ಮಾಡ್ಕೊಳ್ಳಿ. ಹಂಗ್ ಮಾಡೋದು. ಯತಃ ಎರಡಕ್ಕೂ ಮಾಡೋದು. ಯತಃ ವಿದ್ಯೆಯು ಕೊನೆಗಾಣಿಸುತ್ತದೆಯೋ, ಯತಃ ವಿದ್ಯಾ ಸಂಸಾರ ಅವಸಾದ ಮಾಡ್ಬಿಡಿ. ಯಾವ ಕಾರಣ ವಿದ್ಯೆಯು ಸಂಸಾರವನ್ನು ಕೊನೆಗಾಣಿಸುತ್ತದೆಯೋ ಮಾಡ್ಬಿಡಿ. ಸಂಸಾರವನ್ನು ಪದ ಹಾಕೊಳ್ಳಿ, ಅಧ್ಯಯನ ಮಾಡ್ಕೊಳ್ಳಿ. ಮತ್ತು ವಿದ್ಯೆಯು ಅದನ್ನು ಕೊನೆಗಾಣಿಸುತ್ತದೆಯೋ, ನಾಶಪಡಿಸುವ ಮೂಲಕ ವಿದ್ಯೆಯು ಸಂಸಾರವನ್ನ ಕೊನೆಗಾಣಿಸುತ್ತದೆಯೋ, ಯಾವ ಕಾರಣದಿಂದ ವಿದ್ಯೆಯು ಅದನ್ನು ನಾಶಪಡಿಸುತ್ತದೆಯೋ ಅದರ ಎಲ್ಲ ಸಂಪೂರ್ಣವಾಗಿ ಅದು ಹಿಂದಕ್ಕೆ ಮಾಡ್ಕೊಳ್ಳಿ. ವಿಶೇಷವಾದ ಪ್ರವೃತ್ತಿ ಹೇತುಗಳನ್ನು ಸಂಪೂರ್ಣವಾಗಿ ಪ್ರವೃತ್ತಿ ಹೇತುಗಳನ್ನು ಯಾವ ಕಾರಣ ವಿದ್ಯೆಯು ನಾಶಪಡಿಸುತ್ತದೆಯೋ, ನಾಶಪಡಿಸುವ ಮೂಲಕ ಕೊನೆಗಾಣಿಸುತ್ತದೆಯೋ ಮಾಡ್ಕೋ. ನಾಶಪಡಿಸುವುದ್ರ ಮೂಲಕ ಕೊನೆಗಾಣಿಸುತ್ತದೆಯೋ ಕೊನೆಗಾಣು ಅವಸಾದೈತಿ. ಅದೇ ಉಚ್ಛೇದ ಅಂದ್ರೆ ಕಿತ್ತಾಕೋದು, ಬೇರೆ ಸಮೇತ ಕಿತ್ತಾಕ. ಅಲ್ಲ, ನೀವ್ ಹೇಳ ಹಾಗೆ ಮಾಡಿದ್ರೆ ಯಾವ ಕಾರಣದಿಂದ ವಿದ್ಯೆಯು ಎಲ್ಲಾ ಪ್ರವೃತ್ತಿಗಳಿಗೆ ಹೇಳುವುದನ್ನು ಕೊನೆಗಾಣಿಸುತ್ತದೆಯೋ, ಹಂಗಲ್ಲ ಅವ್ರೆ. ಯಾವ ಕಾರಣದಿಂದ ವಿದ್ಯೆಯು ಎಲ್ಲಾ ಪ್ರವೃತ್ತಿಗೆ ಹೇತುಗಳನ್ನು ಬೇರೆ ಸಮೇತ ತೆಗೆಯೋದ್ರ ಮೂಲಕ ಕೊನೆಗಾಣಿಸುತ್ತದೆ. ಅದರ ಮೂಲ ಬುಡ ಸಮೇತ ಕಿತ್ತು ಹಾಕಿ ಅದನ್ನು ಕೊನೆಗಾಣಿಸುತ್ತದೆ. ತನ್ಮೂಲೋಚ್ಛೇದಕತ್ವದ ಹಾಗೆ ಅದರ ಬುಡ ಸಮೇತವಾಗಿ ನಾಶಪಡಿಸುತ್ತದೆಯೋ ಆದ್ರಿಂದಲೂ ವಿದ್ಯಾ ಉಪನಿಷತ್ತು ಅನಿಸಿಕೊಂಡಿದೆ. ವಿದ್ಯಾ ವಿಶೇಷಾನ್ ಪ್ರವೃತ್ತಿ ಹೇತೂನ್ ತನ್ಮೂಲೋಚ್ಛೇದಕತ್ವತಃ ಅವಸಾದಯೇ ಹಾಗೆ ಮಾತಾಡ ಒಪ್ಪಿಗೆ ಅಭಿಪ್ರಾಯ. ಅಲ್ಲಿ ಸಂಸ್ಕೃತದಲ್ಲಿ ಇದು ಇದೆಯಾ ಅವರ ಭಾಷ್ಯನೂ ಇದೆಯಾ, ಅದರ ವಿವರಣೆ ಇದೆಯಾ? ಸರಿ ಇಲ್ಲ, ಇದು ಈ ಶ್ಲೋಕಕ್ಕೆ ವಿವರಣೆ. ನಾನೊಂದು ಸುಮ್ಮನೆ 2 ಶ್ಲೋಕಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದೀನಿ. ಇಲ್ಲ ಇದೆ, ನಿಮ್ಗೆ ಓದಕ್ಕಾಗುತ್ತೆ. ನಾನು ಓದ ಎಲ್ಲ ನಾನು ಜ್ವರ ಓದ್ತೀನಿ, ಕೊಡಿ ಎಲ್ರು ಕೇಳಂಗೆ. ಶ್ಲೋಕ ಬರ್ದಿಲ್ಲ. ಸ್ವಾವಿದ್ಯಾ ಪ್ರಸೂದ್ವೈತ ಪ್ರಪಂಚಾಹಿತ ಸ್ಪಷ್ಟ ಭ್ರಾಂತಿ ತಿರೋಹಿತಾತ್ಮತಃ ಇದೆಯಲ್ಲ, ಎಂಭಾಗಶೋ ಮನ್ಯತೆ. ಸ್ವಾವಿದ್ಯಾ ಸ್ವಸ್ಯ ಅವಿದ್ಯಾ ಸ್ವಾತ್ಮ ವಿಷಯಕಾ ವಾ ಅವಿದ್ಯಾ ತಸ್ಯಾಹ ವೈಭವಃ ಮಹಿಮಾ ಮಾಹಾತ್ಮ್ಯಂ ವಾ ತೇನ ಪ್ರಸೂತಂ ಜಾತಂ ವಿಪುಲಂ ವಿಸ್ತೀರ್ಣಂ ದ್ವೈತ ಪ್ರಪಂಚಃ ಯಃ ನಾಮರೂಪಾತ್ಮಕಃ ಪ್ರಪಂಚಃ ತೇನ ಆಹಿತ ಸ್ಪಷ್ಟ ಭ್ರಾಂತಿಃ ತತ್ಪ್ರತ್ಯುಪಸ್ಥಾಪಿತಾ ಭ್ರಾಂತಿಃ ತಯಾ ತಿರೋಹಿತಾತ್ಮತಯಃ ಅಂತರ್ಧಾನ ಭೂತ ಆತ್ಮಜ್ಞಾನಾಃ ಜನಾಃ ಯಂ ಪರಮಾತ್ಮಾನಂ ಭಾಗಶಃ ಅವಯವಶಃ ಖಂಡಶಃ ಭೇದರೂಪೇಣ ಮನ್ವತೆ जानन्ति स्वतस्तो तदात्मतत्वं निर्भागं भागरहितं भेदरहितं सकलाभिधानमन व्यापार दूरस्थितं जाति गुण क्रियादि सर्वविध अभिधान व्यापारस्य मनन व्यापारस्य च दूरस्थितं असंस्पृष्टं असंबद्धं नंदित विश्वं जगद आनंदकरं अजं जन्मरहितं एकं अद्वितीयं विभुं व्यापकं अव्ययं नाशरहितं परमात्मानं भक्त्याहं वन्दे.
ಈಗ ವ್ಯಾಖ್ಯಾನನೇ ಆಗಬೇಕು. ಆಮೇಲೆ ಅನುವೃತ್ತ ಗುರವಃ ಅದಕ್ಕೆ ಎರಡನೇದು ಅನುವೃತ್ತ ಗುರವಃ ಗುರವಃ ಅಸ್ಮದ್ಗುರವಃ ಶ್ರೀ ಶಂಕರಾಚಾರ್ಯಾः ಪ್ರಾಚೀನಾನ್ ಅನುಸರಣಕೃತವಂತಹ ಗುರವಃ ಈರಿಮೇ ಗುರುಭಿಃ ಪೂರ್ವಮಿತಿ ತೈತ್ರೀಯಿಕೆ ते सूचितवन्तः काण्णोपनिषच्छलेन काण्णशाखा सम्बद्धायाः बृहदारण्यकोपनिषदः व्याख्यान नर्मण छल व्याख्यान नर्मण सकल आम्नायार्थ संशोधिनीं समस्त वेदार्थ आविष्करण रूपां वृत्तिं व्याख्यानं सतां शान्तये सन्मार्गगामिनां मुमुक्षूणां मनस्समाधानाय संचक्रुः कृतवन्तः अर्थाविष्करणं च कृतवन्तः। तदिदानीं मया सुरेश्वरेण कुतार्किक कृत आशंका समुच्छित्तये भाष्य विषये उपनिषद विषये च यां शंकां कुतार्किकाः आरोपितवन्तः तासां परिहाराय तस्याः उपनिषदः न्यायसमाश्रितेन वचसा युक्त्याश्रित वचोभिः लेशतः संक्षेपतः अर्थाविष्करणं स्पष्टार्थ प्रकटनं प्रक्रम्यते आरभ्यते अधुना इति वाक्यशेषः। भाष्य व्याख्यानम् आरभे इत्यर्थः। अस्मिन् संदर्भे उपनिषद इति यः शब्दः पदम् अस्ति सः ब्रह्मविद्यैकगोचरः ब्रह्मविद्यामेव ब्रवीति ब्रह्मज्ञानार्थे तत्प्रयुक्तमित्यर्थः ब्रह्मज्ञानम् इत्यर्थे तत्प्रयुक्तमित्यर्थः। कुतः ಅದಕ್ಕೆ ಹೇಳಿಬಿಟ್ಟೆ ಯಾರಿಗೆ ಹೇಗೆ ಹಾಕ್ಬಿಟ್ಟೆ ಅಲ್ಲ ಮುಂದೆ ನನ್ನ ಮುಂದಕ್ಕೆ ಹಾಕಿಬಿಟ್ಟೆ ಹಿಂದಕ್ಕೆ ಮಾಡ್ಬಿಟ್ಟೆ ನಾನು ನನ್ನ ಹೇಗೆ ಮಾಡ್ಬಿಟ್ಟೆ ಅಂದ್ರೆ ಅಲ್ಲ उपनिषद शब्द ब्रह्मविद्यैक गोचर कुतः अभिधार्थस्य सद्भावात् अस्य अभिधार्थस्य सद्भावात् ಹೇಳ್ಕೊಟ್ಟೆ ಯಾಕೆ ಅಂದ್ರೆ ಇದಕ್ಕೆ ಅಭಿಧಾರ್ಥವನ್ನು ಮುಖ್ಯಾರ್ಥವು ಇರುತ್ತದೆ ಆದ್ದರಿಂದ ಅಂತ ಇಂದಕ್ಕೆ ಸೇರಿಸ್ಕೊಂಡ್ಬಿಟ್ಟೆ ಹಾಗೂ ಮಾಡ್ಕೋಬಹುದು ಕುತಃ ಎಂಬುದನ್ನು ಪ್ರಶ್ನೆ ಮಾಡ್ಕೊಳ್ಳಿ ವೇದಾಂತಿಗಳಲ್ಲಿ ಅಂತ ಪರಿಹಾರ ಮಾಡ್ಕೋಬೇಕು ಅಲ್ಲ ಲೋಕೆ ಅಂತ ಲೋಕೆ ತದ್ಭಾವ ಅರ್ಥ ಮುಖ್ಯಾರ್ಥದಲ್ಲಿ ಇರುತ್ತದೆ ಆದ್ದರಿಂದ ಅಂತ ಆ ಮೊದಲನೇದಕ್ಕೆ ಇದೊಂದು ರೆಫರೆನ್ಸ್ ಕೊಡ್ಬೋದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಮೊದಲನೇ ಎರಡನೇದಕ್ಕೆ ರೆಫರೆನ್ಸ್ ಕೊಟ್ಟಿದ್ರಲ್ಲ ಒಳ್ಳೆ ಅದೇ ಮೊದಲನೇ ಇದಕ್ಕೆ ಮನೋವ್ಯಾಪಾರ ದೂರಸ್ಥಿತಂ ಯಥೋ ವಾಚೋ ನಿವರ್ತಂತೆ ವಾಕ್ಯ ಸೂಚಿತಂ ಅದು ಯಾವ ಉಪನಿಷತ್ತುಗಳು ಅಂತ ತೈತ್ರಿ ಅಂತ ಹೇಳಿಸ್ಬೋದು यथोक्त विद्या बोधित्वात् ग्रंथोपि तदभेदतः भवेदुपनिषन्नामा लांगलं जीवनं यथा यथोक्त विद्या बोधित्वात् ग्रंथोपि तदभेदतः भवेदुपनिषन्नामा लांगलं जीवनं यथा यथोक्त विद्या बोधित्वात् ग्रंथः अपि तद् अभेदतः भवेत् उपनिषन्नाम लांगलं जीवनं यथा यथा लांगलं जीवनं तथा ग्रंथोपि यथोक्त विद्या बोधित्वात् अभेदतः उपनिषन्नाम भवेत् यथा लांगलं जीवनं तथा अनुभव पद अध्यात्मक यथा 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 लांगलं जीवनं लांगलं जीवनमिति अस्ति लांगलं जीवनमिति लोकोक्ति ಅದು लांगलं जीवनमिति लोकोक्तिरस्ति ಅಂತ ನೇಗಲು ನೇಗಲು ಜೀವನ ಅಂತ तथा यथोक्त विद्याबोधित्वात् तदभेदतः ग्रंथोपि उपनिषन्नामा भवेत् ಹೇಗೆ ನೇಗಲೇ ಜೀವನ ಎಂಬ ಒಂದು ಲೋಕೋಕ್ತಿ ಇದೆಯೋ ನಿಮಗೆ ಇವರಿಗೆ ಕೈಯ ಜೀವನ ಕಂಡ್ರೆ ಅಂತ ಟೈಪ್ ಮಾಡೋರಿಗೆ ಕೈ ಹೋಗ್ಬಿಟ್ಟು ಟೈಪ್ ಮಾಡೋಕ್ಕಾಗಲ್ಲ ಅಂತಾರೆ ಡ್ರೈವ್ ಮಾಡೋರಿಗೆ ಕೈ ಮುರಿದೋಯ್ತು ಡ್ರೈವ್ ಮಾಡೋಕ್ಕಾಗಲ್ಲ ಕಾರೇ ಜೀವನ ಇಟ್ಕೊಂಡಿರ್ತಾರೆ ಕಾರು ಕೆಟ್ಟೋಗ್ಬಿಡ್ತಾರೆ ಅವ್ರ ಜೀವನ ಹಾಳಾಗ್ಬಿಡುತ್ತೆ ಹಾಗೆ ಇದು ಗೌನಾರ್ಸಲ್ಲಿ
ಗೌಣಾರ್ಥ ಅಂತ ಹೇಳ್ತಾರೆ ಅದಕ್ಕೆ. ಗೌಣಾರ್ಥದಲ್ಲಿ ನೇಗಲನ್ನು ಹೇಗೆ ಜೀವನ ಎನ್ನುತ್ತಾರೋ ಅದೇ ರೀತಿ ಮೇಲೆ ಹೇಳಿದ ವಿದ್ಯೆಯನ್ನು ತಿಳಿಸಿಕೊಡುತ್ತದೆ. ಮೇಲೆ ಹೇಳಿದ ಬ್ರಹ್ಮಾತ್ಮಿಕತೆ ವಿದ್ಯೆಯನ್ನ ಗ್ರಂಥವೂ ತಿಳಿಸಿಕೊಡುತ್ತದೆ. ಗ್ರಂಥನ ಶಬ್ದರಾಶಿ, ಗ್ರಂಥದ ಪುಸ್ತಕ ಅಲ್ಲ. ತದ್ ಅಭೇದ, ಅಭೇದೋಪಚಾರದಿಂದ ಅದು ಒಂದೇ ಎಂಬ ಉಪಚಾರದಿಂದ ಗ್ರಂಥೋಪಿ ಉಪನಿಷನ್ನಾಮ ಭವೇತ್. ಗ್ರಂಥವು ಕೂಡ ಉಪನಿಷತ್ ಎಂಬ ಹೆಸರನ್ನು ಪಡ್ಕೊಳ್ಳುತ್ತದೆ. ವಿದ್ಯೆಯನ್ನ ತಿಳಿಸಿಕೊಡುತ್ತದೆ. ಆದ್ದರಿಂದ ಮೇಲೆ ಹೇಳಿದ ವಿದ್ಯೆಯನ್ನ, ಶಾಸ್ತ್ರದಲ್ಲಿ ಹೇಳಿದ ವಿದ್ಯೆಯನ್ನ ಅಂತ ಹೇಳ್ಬೋದು. ಹೇಗೆ ಲಾಂಗಲವೇ ಜೀವನ ಎಂದು ಗೌಣಾರ್ಥದಲ್ಲಿ ಕರೆಯುತ್ತಾರೆ, ಹಾಕೊಳ್ಳಿ, ಗೌಣಾರ್ಥದಲ್ಲಿ ಸೇರಿಸ್ಕೊಳ್ಳಿ. ಅದೇ ರೀತಿ ಗ್ರಂಥವು ಮೇಲೆ ಹೇಳಿದ ಅರ್ಥವನ್ನು ತಿಳಿಸ್ಕೊಡ್ತದೆ. ಆದ್ದರಿಂದ ಇಲ್ಲ ಹಾಗೂ ಮಾಡ್ಬೋದು, ಹೀಗೆ ಮಾಡ್ಬೋದು. ಮೇಲೆ ಹೇಳಿದ ಅರ್ಥವನ್ನು ತಿಳಿಸ್ಕೊಳ್ಳೋದ್ರಿಂದ ಗ್ರಂಥವು ಕೂಡ ಮೇಲೆ ಅರ್ಥವನ್ನು ತಿಳಿಸೋದ್ರಿಂದ ಎಲ್ಲ ಒಂದೇ. ಅದೇ ರೀತಿ ಗ್ರಂಥವು ಮೇಲೆ ಹೇಳಿದ ವಿದ್ಯೆಯನ್ನು ತಿಳಿಸಿಕೊಡುತ್ತದೆ. ಆದ್ದರಿಂದ ಅಭೇದೋಪಚಾರದಿಂದ ಬ್ರಹ್ಮವಿದ್ಯೆಯೊಡನೆ ಅಭೇದೋಪಚಾರ, ಅಭೇದತಃ ಅಭೇದ, ಹಂಗೆ ಆ ಜ್ಞಾನಕ್ಕೆ ಅಭೇದವಾಗಿ ಅಂತ ಜ್ಞಾನ ಉಂಟು ಮಾಡುವ ಮೂಲಕ ಅಭೇದವಾಗಿ ಬ್ರಹ್ಮವಿದ್ಯೆ ಕೂಡ ಅಭೇದವಾಗಿ ಅಭೇದೋಪಚಾರದಿಂದ ಹಾಕ್ಬಿಡಿ. ಅಭೇದವಾಗಿದೆ ಎಂಬ ಉಪಚಾರದಿಂದ ತರಹ ಅಭೇದೋಪಚಾರದಿಂದ ಉಪನಿಷತ್ ಎಂಬ ಹೆಸರನ್ನು ಹೊಂದುತ್ತದೆ, ಆಗುತ್ತದೆ. ಉಪನಿಷನ್ನಾಮ ಭವೇತ್. ಅರಣ್ಯಾಧ್ಯಯನ ಚೈತತ್ ಆರಣ್ಯಕಮಿತೀರ್ಯತೆ ಬೃಹತ್ವಾ ಗ್ರಂಥತೋ ಅರ್ಥಾಚ್ಚ ಬೃಹದಾರಣ್ಯಕಂ ಮತಂ. ಶಂಕರಾಚಾರ್ಯ ಏನಿದೆ ಅರಣ್ಯ ಢೀಟ ಅರಣ್ಯಾದೇನಾತ್ ಚ ಏತದ್ ಆರಣ್ಯಕಂ ಇತಿ ಈರ್ಯತೆ ಬೃಹತ್ವಾ ಗ್ರಂಥತಃ ಅರ್ಥಾತ್ ಚ ಬೃಹದಾರಣ್ಯಕಂ ಮತಂ. ಮತ್ತು ಏನಪ್ಪಾ ಅಂದ್ರೆ ಏತತ್ ಇದು ಅರಣ್ಯಾಧ್ಯಯನ, ಅರಣ್ಯನ ಅಧ್ಯಯನ ಮಾಡಬೇಕಾಗಿರುವುದರಿಂದ ಆರಣ್ಯಕಂ ಇತಿ ಈರ್ಯತೆ, ಆರಣ್ಯಕ ಎಂಬುದಾಗಿ ಹೇಳಲ್ಪಡುತ್ತದೆ. ಚ ಮತ್ತು ಗ್ರಂಥತಃ ಅರ್ಥತಶ್ಚ ಬೃಹತ್ವ, ಶಬ್ದರಾಶಿಯಿಂದಲೂ ಅರ್ಥರಾಶಿಯಿಂದಲೂ ದೊಡ್ಡದಾಗಿರುತ್ತದೆ. ಆದ್ದರಿಂದ ಬೃಹದಾರಣ್ಯಕ ಎಂಬುದಾಗಿ ಒಪ್ಪಿಗೆಯಾಗಿದೆ. ಬದುಕೊಳ್ಳಿ. ಮತ್ತು ಅರಣ್ಯಾಧ್ಯಯನ, ಅರಣ್ಯದಲ್ಲಿ ಅಧ್ಯಯನ ಮಾಡಬೇಕಾಗಿರುವುದರಿಂದ ಅರಣ್ಯಾಧ್ಯಯನ ತನಗೆ ಕಾಡಿನಲ್ಲಿ ಅಧ್ಯಯನ ಮಾಡಬೇಕಾಗಿರುವುದರಿಂದ ಆರಣ್ಯಕವೆಂಬುದಾಗಿ ಹೇಳಲಾಗುತ್ತದೆ. ಶಬ್ದರಾಶಿಯಿಂದಲೂ ಅರ್ಥದಿಂದಲೂ ದೊಡ್ಡದಾಗಿರುತ್ತದೆ. ಆದ್ದರಿಂದ ಗ್ರಂಥ ಏನ್ ಮಾಡಿದ್ದಾರೆ, ಇವಾಗ ಗ್ರಂಥತೆ ಮಾಡಿಬಿಟ್ಟಿದೆ ಕಾಣುತ್ತೆ, ಪುಸ್ತಕತೆ ಮಾಡಿಬಿಟ್ಟಿದೆ ಕಾಣುತ್ತೆ. ಈ ಗ್ರಂಥವು ಆಕಾರದಲ್ಲೂ ಈ ಗ್ರಂಥವು ಆಕಾರದಲ್ಲೂ ಗ್ರಂಥ ಪುಸ್ತಕ ಮಾಡ್ಬಿಟ್ಟಿದ್ದಾರೆ. ಶಬ್ದರಾಶಿಯಿಂದಲೂ ವಿಷಯರಾಶಿಯಿಂದಲೂ ದೊಡ್ಡದಾಗಿರುತ್ತದೆ. ಅರ್ಥಾನ ವಿಷಯ, ಗ್ರಂಥಾನ ಶಬ್ದ. ಇತ್ಯಾದಿ ನಾಮ ವ್ಯುತ್ಪತ್ತಿಚ್ಛದ್ಮನ ಪ್ರಕೃತೋಷಿತಂ ಸರ್ವೋಪನಿಷದಾಮಃ ಮುಕ್ತಿಮಾತ್ರಂ ಪ್ರಯೋಜನಂ. ಇತ್ಯಾದಿ ನಾಮ ವ್ಯುತ್ಪತ್ತಿಚ್ಛದ್ಮನ ಪ್ರಕೃತೋಷಿತಂ ಸರ್ವೋಪನಿಷದಾಮಃ ಮುಕ್ತಿಮಾತ್ರಂ ಪ್ರಯೋಜನಂ. ಇತ್ಯಾದಿ ಇತ್ಯಾದಿ ನಾಮ ವ್ಯುತ್ಪತ್ತಿ ಛದ್ಮ ಒಂದೇ. ಇತ್ಯಾದಿ ನಾಮ ವ್ಯುತ್ಪತ್ತಿ ಛದ್ಮನ ಪ್ರಕೃತೋಚಿತಂ ಸರ್ವೋಪನಿಷದಾಂ ಆಹ ಮುಕ್ತಿಮಾತ್ರಂ ಪ್ರಯೋಜನಂ. ಇತ್ಯಾದಿ ನಾಮ ವ್ಯುತ್ಪತ್ತಿ ಛದ್ಮನ, ಈ ಪ್ರಕಾರವಾದ ಹೆಸರಿನ ವ್ಯುತ್ಪತ್ತಿಯ ನೆಪದಿಂದ, ವ್ಯುತ್ಪತ್ತಿಯಿಂದ ಅದು ಬಿಡಿಸಿ ಹೇಳೋದು. ಈ ಪ್ರಕಾರದ್ದಾಗಿ ಆ ಉಪನಿಷತ್ ಪದಗಳ ಬಿಡಿಸಿ ಹೇಳುವಿಕೆಯ ನೆಪದಿಂದ ಈ ರೀತಿಯಾಗಿ ಉಪನಿಷತ್ ಎಂಬ ಹೆಸರಿನ ಬಿಡಿಸಿ ಹೇಳುವಿಕೆಯ ನೆಪದಿಂದ ವ್ಯುತ್ಪತ್ತಿನ ಬಿಡಿಸಿ ಹೇಳೋದು. ಪದಗಳ ಬಿಡಿಸಿ ಹೇಳುವಿಕೆ ನೆಪದಿಂದ ಪ್ರಕೃತಕ್ಕೆ ಉಚಿತವಾದ ಯೋಗ್ಯವಾದ ನೆಪದಿಂದ ಬಿಡಿಸಿ ಹೇಳುವ ನೆಪದಿಂದ ಈ ರೀತಿಯಾಗಿ ಉಪನಿಷತ್ ಎಂಬ ನಾಮದ ಬಿಡಿಸಿ ಹೇಳುವಿಕೆ ನೆಪದಿಂದ
ಪ್ರಕೃತಕ್ಕೆ ಉಚಿತವಾದ ಯೋಗ್ಯವಾದ ಮತ್ತು ಎಲ್ಲಾ ಉಪನಿಷತ್ತುಗಳಿಗೂ ಮತ್ತು ಸೇರಿಸ್ಕೊಳ್ಳೋದು ಪದವನ್ನ ಇಲ್ಲಿ ಉಚಿತವಾಗಿ ಅಂತ ಮಾಡಿದ್ದಾರೆ, ಉಚಿತವಾಗಿ ಅಂತ ಆಗ್ಬೋದು. ಉಚಿತವಾಗಿ ಎಲ್ಲಾ ಉಪನಿಷತ್ತುಗಳಿಗೂ ಮುಕ್ತಿ ಮಾತ್ರ ಪ್ರಯೋಜನ ಎಂಬುದಾಗಿ ಭಾಷ್ಯಕಾರರು ಹೇಳುತ್ತಾರೆ. ಆಹಾ ಭಾಷ್ಯಕಾರ ಆಹ ಉಪನಿಷತ್ಗಳಿಗೂ ಮುಕ್ತಿ ಮಾತ್ರವೇ ಪ್ರಯೋಜನವೆಂಬುದಾಗಿ ಹೇಳಿರುತ್ತಾರೆ. ಮುಕ್ತಿ ಮಾತ್ರ ಪ್ರಯೋಜನಂ ಇತಿ ಆಹಾ. ಉಪನಿಷತ್ತುಗಳಿಗೆ ಪ್ರಯೋಜನ ಅನ್ನೋ ತರ ಬರ್ತಾ ಇದೆ. ಹೌದು, ಉಪನಿಷತ್ತಿಗೆ ಮುಕ್ತಿಯ ಪ್ರಯೋಜನ, ಮುಕ್ತಿನ ಪ್ರಯೋಜನ ಉಪನಿಷತ್ತಿಗೆ ಬಂದಿರೋದು. ಮತ್ತೆ ಇದಕ್ಕೂ ಇಲ್ಲಿಗೂ ಎಲ್ಲಾ ಉಪನಿಷತ್ತಿಗೂ ಭಾಷ್ಯ ವಾರ್ತಿಕ ಮಾಡಿದರೆ ಶಂಕರಾಚಾರ್ಯರು ಈ ಉಪನಿಷತ್ತಿಗೆ ಉಪನಿಷತ್ ಶಬ್ದಕ್ಕೆ ವ್ಯುತ್ಪತ್ತಿ ತೋರಿಸಿದ್ರು. ಇದನ್ನು ತೋರಿಸೋ ಮೂಲಕ ಏನ್ ಹೇಳಿದ್ರು, ಇದು ಈ ಪ್ರಧಾನಕ್ಕೆ ಮಾತ್ರ ಅನ್ಕೋಬೇಡಿ, ಇದನ್ನ ಎಲ್ಲಾ ಉಪನಿಷತ್ತಿಗೂ ಹೀಗೆ ಅರ್ಥ ಮಾಡಿ, ಎಲ್ಲಕ್ಕೂ ಮೋಕ್ಷವೇ ಪ್ರಯೋಜನ ಅಂತ. ಈ ಎರಡನೇ ಭಾಷ್ಯ ಭಾಗಕ್ಕೆ ಮಷ್ಟವಾದ ಏಯಂ ಬ್ರಹ್ಮ ವಿದ್ಯಾ ಉಪನಿಷತ್ ಶಬ್ದವಾಕ್ಯ ತತ್ಪರಾಣಾಂ ಸಹೇತೋ ಸಂಸಾರಸ್ಯ ಅತ್ಯಂತ ಅವಸಾನ ಎಲ್ಲ ಬರೆದಿರಲ್ಲ, ಅದಕ್ಕೆ ಈ ಶ್ಲೋಕಗಳು ಏನೋ ಇಟ್ಕೊಂಡ್ರೆ ಪ್ಯಾರಲಲ್ ಆಗಿ ಮುಕ್ತಿ ಮಾತ್ರ ಪ್ರಯೋಜನವೆಂದು ಭಾಷ್ಯಕಾರರು ಹೇಳಿರುತ್ತಾರೆ. ಭಾಷ್ಯಕಾರರು ಅಧ್ಯಯನ ಮಾಡ್ಕೋಬೇಕು. ಈ ರೀತಿಯಾಗಿ ಉಪನಿಷತ್ ನಾಮದ ಬಿಡಿಸಿ ಹೇಳುವ ನೆಪದಿಂದ ಪ್ರಕೃತಕ್ಕೆ ಯೋಗ್ಯವಾಗಿ ಎಲ್ಲಾ ಉಪನಿಷತ್ತುಗಳಿಗೂ ಮುಕ್ತಿ ಮಾತ್ರ ಪ್ರಯೋಜನವೆಂದು ಭಾಷ್ಯಕಾರರು ಹೇಳಿದರು. ಕರೆಕ್ಟ್. ಗುರುಗಳೇ, ಲಾಂಗಲಂ ಜೀವನಂ ಅಂತ ಹೇಳಿದ್ರಲ್ಲ, ಆ ಶ್ಲೋಕದಲ್ಲಿ ಉಪನಿಷತ್ತು ಅಂದ್ರೆ ಬ್ರಹ್ಮವಿದ್ಯೆ, ಈ ಗ್ರಂಥರಾಶಿ ಅಂದ್ರೆ ಶಬ್ದ ರಾಶಿ ಆ ಉಪನಿಷತ್ತಿಗೆ ಸಾಧನವಾದ್ರಿಂದ ಅದು ಗೌಣವಾಗಿ ಉಪನಿಷತ್ತು ಅಂತ ಕರೆಯಲ್ಪಟ್ಟಿದೆ. ಹೌದು ಹೌದು ಹೌದಮ್ಮ. ಗ್ರಂಥರಾಶಿ ಹೇಗೆ ಉಪನಿಷತ್ತು ಅಂತ ಕೇಳಿದ್ರೆ ಲಾಂಗಲಂ ಜೀವನ ಹೇಗೆ ಗೌಣವಾಗಿ ಅಂತ ಅರ್ಥ. ಬ್ರಹ್ಮವಿದ್ಯೆ ಅಭೇದ, ಆ ಉಪನಿಷತ್ತಿಗೂ ಇದಕ್ಕೂ ಗ್ರಂಥಕ್ಕೂ ಅಭೇದವಾಗಿ. ಮಿಥೋ ವಿರೋಧ ಸಿದ್ಧ್ಯರ್ಥಂ ಕರ್ಮಜ್ಞಾನಾಧಿಕಾರಿಣೋ ಸಂಸಾರ ವ್ಯಾಪಿ ವೃತ್ಸುಭ್ಯಃ ಇತ್ಯುಕ್ತಿಂ ಭಾಷ್ಯಕೃತ್ ಜಗೌ ಆಮೇಲೆ ನೋಡಿ, ಸಂಸಾರ ವ್ಯಾಪಿ ವೃತ್ಸುಭ್ಯ ಪದ ಇದೆ ನೋಡಿ. ಹಿಂದೆ ಮೊದಲನೇ ಪ್ರಾರಂಭ ಅಲ್ಲೇ ಸಂಸಾರ ವ್ಯಾವೃತ್ತಿ ನೋಡಿ. ಸಂಸಾರ ಹೇತು ನಿವೃತ್ತಿ ಸಾಧನ ಬ್ರಹ್ಮಾತ್ಮೈಕತ್ವ ವಿದ್ಯಾಪತಿಪತ್ತಯೇ ಸಂಸಾರ ವ್ಯಾವಿವೃತ್ಸುಭ್ಯ. ನೋಡಿದ್ರಾ ಶ್ಲೋಕ? ಹೌದು, ಪರೀಕ್ಷೆ ಮಾಡಪ್ಪ. ಮಿಥೋ ವಿರೋಧ ಸಿದ್ಧ. ಹೌದು, ಮಿಥ ಮಾಡ್ಬೋದು. ಮಿಥಃ ಮಿಥೋ ಆಗಲ್ಲ. ಮಿಥೋ ವಿರೋಧ ಒಂದೇ ಪದ. ಮಿಥಾ ವಿರೋಧ ಮಿಥೋ ಹೆಂಗಾಗುತ್ತೆ? ಮಿಥೋ ವಿರೋಧ ಸಿದ್ಧಾರ್ಥಂ ವ್ಯಾವಿವೃತ್ಸುಭ್ಯ ವ್ಯಾವಿವೃ ವ್ಯಾವಿವೃ ಅದನ್ನೇ ಗುರುಗಳು ಹೇಳಿದ್ರು, ಮೂಲದಲ್ಲಿ ಅದೇ ಪದ ಇದೆ. ತಪ್ಪಾಗಿದೆ. ವ್ಯಾವಿವೃತ್ಸುಭ್ಯ ಇತ್ಯುಕ್ತಿಂ ಭಾಷ್ಯಕೃತ ಇತ್ಯುಕ್ತಿಂ ಇತಿ ಉಕ್ತಿಂ ಭಾಷ್ಯಕೃತ ಜಗೌ. ಹೌದು, ಮಿಥಃ ಪರಸ್ಪರವಾಗಿ ವಿರೋಧವು ಸಿದ್ಧ ಇದೆ ಎಂಬುದನ್ನು ಸಿದ್ಧಪಡಿಸುವುದಕ್ಕಾಗಿ. ಯಾವುದಕ್ಕೆ? ಕರ್ಮಕ್ಕೂ ಕರ್ಮಾಧಿಕಾರಕ್ಕೂ ಜ್ಞಾನಾಧಿಕಾರಕ್ಕೂ ಕರ್ಮಾಧಿಕಾರಕ್ಕೂ ಜ್ಞಾನಾಧಿಕಾರಕ್ಕೂ ಪರಸ್ಪರ ವಿರೋಧವಿದೆ ಎಂಬುದನ್ನು ಸಿದ್ಧಪಡಿಸುವುದಕ್ಕಾಗಿ. ಸನ್ಯಾಸಿಗಳಿಗೂ ಅಗ್ನೋತ್ರಿಗೂ ವಿರೋಧಪ್ಪ. ಸನ್ಯಾಸಿಗಳು ಶಿಕಾಯಿಗಿಂತ ಬಿಟ್ಟು ಹೆಂಡತಿ ಬಿಟ್ಟು ಮನೆ ಹೊರಡೋರು, ಗೃಹಸ್ಥರು ಮನೇಲಿರೋರು. ಹಾಗೆ ಕರ್ಮಾಧಿಕಾರಕ್ಕೂ ಜ್ಞಾನಾಧಿಕಾರಕ್ಕೂ ಪರಸ್ಪರ ವಿರೋಧವು ಸಿದ್ಧಿಯಾಗುವುದಕ್ಕಾಗಿ ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂತ ಇಷ್ಟಪಟ್ಟುಕೊಂಡೋಸ್ಕರವಾಗಿ ಎಂಬುದಾಗಿ ಭಾಷ್ಯಕಾರರು ಹೇಳಿರುತ್ತಾರೆ. ವ್ಯಾವೃತ್ಸುಭ್ಯ ಎಂಬುದಾಗಿ, ಸಂಸಾರ ವ್ಯಾವೃತ್ಸುಭ್ಯ ಎಂಬುದಾಗಿ ಭಾಷ್ಯಕಾರರು ಈ ಮಾತನಾಡಿದ್ದಾರೆ. ಅದಕ್ಕೆ ಅರ್ಥನ ಬರೀಬೇಕು ಎಂಬ ಮಾತನ್ನು
ಅದು ಇದು ಭಾಷಿಕಾರರ ಮಾತಿದು ಸಂಸಾರ ವ್ಯಾವೃತ್ಸುಭ್ಯ ಭಾಷಿಕಾರ ಮಾತು. ಅದಕ್ಕೆ ಅರ್ಥನ ಬರಬೇಕು ಬ್ರಾಕೆಟಲ್ಲಿ ನೀವು. ಸಂಸಾರದಿಂದ ಬಿಡುಗಡೆ ಹೊಂದಲು ಆದವರಿಗಾಗಿ ಸಂಸಾರ ವ್ಯಾವೃತ್ಸುಭ್ಯ ಎಂಬ ಮಾತನ್ನ ಭಾಷಿಕಾರರು ಹೇಳಿರುತ್ತಾರೆ. ಸಂಸಾರ ವ್ಯಾವೃತ್ಸುಭ್ಯ ಎಂಬುದಕ್ಕೆ ಸಂಸಾರದಿಂದ ಬಿಟ್ಟುಕೊಳ್ಳಬೇಕೆಂಬುದಕ್ಕೆ ಇಷ್ಟಪಡುವವರಿಗಾಗಿ ಸ್ವಾಮಿ ಮಾಡಿದ್ದಾರೆ. ಸಂಸಾರದಿಂದ ಬಿಡುಗಡೆ ಹೊಂದುವುದು ಇಷ್ಟಪಡುವವರಿಗಾಗಿ ಎಂಬ ಬಯಕೆ ಇರುವವರಿಗಾಗಿ, ಸಂಸಾರವನ್ನು ತಪ್ಪಿಸಿಕೊಳ್ಳಬೇಕೆಂಬ ಇಚ್ಛೆ ಉಳ್ಳವರಿಗಾಗಿ, ತ್ಯಕ್ತಾಶೇಷಕ್ರಿಯಸ್ಯೈವ ಸಂಸಾರಂ ಪ್ರಜಿಹಾಸತಃ ಜಿಜ್ಞಾಸೋರೇವ ಚೈಕಾತ್ಮ್ಯಂ ಚಯಂತೇಷ್ವಧಿಕಾರಿತಾ. त्यक्ताशेषक्रियस्य एव संसारं प्रतिहासतः जिज्ञासोः एव च एकात्म्यं त्रय्यं तेषु ತ್ರಯಂತೇಷು ಒಂದು ತ್ರಯಂತಾನೇನ ವೇದಾಂತನ ತ್ರಯ ಇತಿ ವೇದಾಸ್ತ್ರಯ ತ್ರಯೀನ ವೇದಕ್ಕೆ ಹೆಸರು. ತ್ರಯಂತಾನ ವೇದಾಂತ ಅವ್ರಿಗೆ ಅಧಿಕಾರ. ಯಾರು ಎಲ್ಲಾ ಕ್ರಿಯೆಯನ್ನು ಬಿಟ್ಟಿದ್ದಾರೋ ತ್ಯಕ್ತ ಅಶೇಷ ಕ್ರಿಯಸ್ಯ ತ್ಯಕ್ತಾಹ ಅಶೇಷ ಕ್ರಿಯಾ ಏನ ಸಹ ತ್ಯಕ್ತಾಶೇಷ ಕ್ರಿಯ ತಸ್ಯ ಎಲ್ಲಾ ಕರ್ಮಗಳನ್ನು ಬಿಟ್ಟವನಾದವನಿಗೂ ಮತ್ತು ಸಂಸಾರಂ ಪ್ರಜಿಹಾಸ ಸಂಸಾರ ಕಳ್ಸ್ಕೋಬೇಕು ಅಂತ ಇಷ್ಟಪಟ್ಟವನಿಗೂ ಮತ್ತು ಐಕಾತ್ಮಂ ಜಿಜ್ಞಾಸೋಹ ಐಕಾತ್ಮವನ್ನು ಕಟ್ಕೊಳ್ಬೇಕು ಅಂತ ಇಷ್ಟಪಟ್ಕೊಂಡವನಿಗೂ ವೇದಾಂತೇಶು ಅಧಿಕಾರ ವೇದಾಂತದಲ್ಲಿ ಅವರಿಗೆ ಅಧಿಕಾರವಿರುತ್ತದೆ. 3 ಜನರಿಗೆ 3 ಗುಣದವರಿಗೆ 3 ಜನ ಅಲ್ಲ 3 ಗುಣದವರು. ಏತಮೇವೇತಿ ತಥಾ ಪ್ರತ್ಯಜ್ಞಾತಾತ್ಮವಿತ್ತಯೇ ಸರ್ವಕರ್ಮ ತ್ಯಜಂ ಪ್ರಾಹ ಶುಚಿರ್ವಿದ್ಯಾಧಿಕಾರಿಣಂ. ಪ್ರತ್ಯಜ್ಞಾತಾತ್ಮವಿತ್ತಯೇ ಅವನೇ ವಿದ್ಯಾಧಿಕಾರಿ ಎಂಬುದಾಗಿ ಶ್ರುತಿ ಹೇಳುತ್ತೆ ಅಂತ. ಸರ್ವಕರ್ಮ ತ್ಯಜಂ ಅನ್ನೋ ದ್ವಿತೀಯ ವಚನ. ಚಕ್ ತ್ಯಜೌ ತ್ಯಜ ತ್ಯಜಂ ಎಲ್ಲಾ ಕರ್ಮವನ್ನು ಬಿಟ್ಟಂತಹ ಮನುಷ್ಯನನ್ನೇ ವಿದ್ಯಾಧಿಕಾರಿ ಎಂಬುದಾಗಿ ಹೇಳುತ್ತದೆ. ಯಾವ ವಾಕ್ಯ? ಏತಮೇವ ಪ್ರವ್ರಾಜಿನೋ ಲೋಕಮಿಚ್ಛಂತಃ ಪ್ರವ್ರಜಂತಿ ಶ್ರುತಿ. ಏತಮೇವ ಬೃಹದಾರಣ್ಯಕ ಶ್ರುತಿ ಅದು. ಏತಮೇವ ಶ್ರುತಿ ವಾಕ್ಯ ಕೋಟ್ ಮಾಡಿದ್ದಾರೆ. ಏತಮೇವ ಎಂಬ ಬೃಹದಾರಣ್ಯಕ ಶ್ರುತಿಯು ಹಾಗೆಯೇ ಪ್ರತ್ಯಜ್ಞಾತಾತ್ಮ ವಿತ್ತಯೇ ಒಳಗಿರುವ ಆತ್ಮನ ನಿಜ ಸ್ವರೂಪವನ್ನು ಕಂಡುಕೊಳ್ಳುವುದಕ್ಕಾಗಿ ಎಲ್ಲಾ ಕರ್ಮವನ್ನು ಬಿಟ್ಟಂತಹ ಅಧಿಕಾರಿ ಮನುಷ್ಯನನ್ನೇ ಶ್ರುತಿಯು ಬ್ರಹ್ಮವಿದ್ಯೆಗೆ ಅಧಿಕಾರಿ ಎಂಬುದಾಗಿ ಹೇಳಿರುತ್ತದೆ. ಸರ್ವಕರ್ಮ ಚಕ್ ಸರ್ವಕರ್ಮ ತ್ಯಜೌ ಸರ್ವಕರ್ಮ ತ್ಯಜ ಚಕ್ ತ್ಯಜೌ ತ್ಯಜ ತ್ಯಜಂ ತ್ಯಜುತ ಬಿಟ್ಟವನು ಅಂತ ಇದು ವಿಪ್ರತ್ಯಯ. ಸರ್ವಾಣಿ ಕರ್ಮಾಣಿ ತ್ಯಜತಿ ಸರ್ವಕರ್ಮ ತ್ಯಕ್ ಬಿಟ್ಟವನು. ಎಲ್ಲ ಸರ್ವಾಣಿ ಕರ್ಮಾಣಿ ತ್ಯಜತಿ ಸರ್ವಕರ್ಮ ತ್ಯಕ್ ಬಿಟ್ಟವನು. ತ್ಯಜಂ ಬಿಟ್ಟವನನ್ನು. ಹೌದು, ಬಿಟ್ಟವನನ್ನು. ಸರ್ವಕರ್ಮಗಳನ್ನು ಬಿಟ್ಟವನನ್ನು ಎಲ್ಲಾ ಕರ್ಮಗಳನ್ನು ಬಿಟ್ಟವನನ್ನ ಬಿಟ್ಟವನನ್ನು ವಿದ್ಯಾಧಿಕಾರಣ ಪ್ರಾಹ ಬಿಟ್ಟವನಾಗಿರುವ ಅವನ ವಿಶೇಷಣ ಅದು. ಎಲ್ಲಾ ಕರ್ಮವನ್ನು ಬಿಟ್ಟವನಾಗಿರುವ ಬಿಟ್ಟವನನ್ನು ಅಂತಾನೆ ನೀವು ಹೇಳ್ದಂಗೆ ಬಿಟ್ಟವನನ್ನು ಕುರಿತು ಶ್ರುತಿಯು ಅವನಿಗೆ ವಿದ್ಯಾಧಿಕಾರ ಇರುತ್ತದೆ. ವಿದ್ಯಾಧಿಕಾರಣ ತ್ಯಜಂ ಪ್ರಾಹ ವಿದ್ಯಾಧಿಕಾರಿ ಎಂಬುದನ್ನಾಗಿ ಹೇಳುತ್ತದೆ. ವಿಶೇಷಣ ಏತಮೇವ ಎಂಬ ಶ್ರುತಿಯು ಅಂಬಕೊಳ್ಳಿ. ಏತಮೇವ ಪ್ರವ್ರಾಜಿನೋ ಲೋಕಮಿಚ್ಛಂತಃ ಪ್ರವ್ರಜಂತಿ. ಪೂರ್ತಿ ಶ್ಲೋಕ ಬರ್ಕೊಳ್ಳಿ. ಏತಮೇವ ಎಂಬ ಶ್ರುತಿಯು ಪ್ರತ್ಯಜ್ಞಾತಾತ್ಮವಿತ್ತೆಯ ಒಳಗಿರುವ ಆತ್ಮಸ್ವರೂಪ ನಿಜ ಸ್ವರೂಪವನ್ನು ಕಂಡುಕೊಳ್ಳುವುದಕ್ಕಾಗಿ, ಒಳಗಿರುವ ಆತ್ಮದ ನಿಜ ಸ್ವರೂಪವನ್ನು ಕಂಡುಕೊಳ್ಳುವುದಕ್ಕಾಗಿ ಹೇಳಿದೆ. ಪ್ರತ್ಯಗ್ವಿದಿಶಾ ಸಿದ್ಧೈ
ವೇದಾನುವಚನಾದಯಃ ಬ್ರಹ್ಮಾವಾಪ್ತೈತು ತತ್ಯಾಗಃ ಈಪ್ಸಂತೀತಿ ಶ್ರುತೇರ್ಬಲಾದ್ ಬ್ರಹ್ಮಾವಾಪ್ಯೈತು ತತ್ಯಾಗಃ ಈಪ್ಸಂತೀತಿ ಶ್ರುತೇರ್ಬಲಾತ್ ಪ್ರತ್ಯಗ್ವಿವಿಧಿಷಾಸಿದ್ಧೈ ವೇದಾನುವಚನಾದಯಃ ಬ್ರಹ್ಮಾವಾಪ್ತೈ ತು ತತ್ ತ್ಯಾಗಃ ಈಪ್ಸಂತಿ ಇತಿ ಶ್ರುತೇಃ ಬಲಾತ್. ಪ್ರತ್ಯಗ್ವಿವಿಧಿಷ ಪ್ರತ್ಯಗಾತ್ಮದಲ್ಲಿ ತಿಳ್ಕೊಳ್ಬೇಕೆಂಬ ಇಚ್ಛೆಯು ಸಿದ್ಧೈ ಉಂಟಾಗುವುದಕ್ಕಾಗಿ ವೇದಾನುವಚನ ಯಜ್ಞ ದಾನ ತಪಸ್ಸುಗಳನ್ನು ಹೇಳಿರುತ್ತದೆ. ಪ್ರತ್ಯೇಕದ ಒಳಗಿರುವ ಆತ್ಮನನ್ನು ವಿವಿಧಿಷ ತಿಳಿದುಕೊಳ್ಳಬೇಕೆಂಬ ಇಚ್ಛೆಯು ಸಿದ್ಧಿಯಾಗುವುದಕ್ಕಾಗಿ ಒಳಗಿರುವ ಆತ್ಮನನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛೆಯು ಸಿದ್ಧಿಯಾಗುವುದಕ್ಕಾಗಿ ಒಳಗಿರುವ ಆತ್ಮನನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛೆಯು ಸಿದ್ಧಿಯಾಗುವುದಕ್ಕಾಗಿ ವೇದಾನುವಚನವೇ ಮುಂತಾದವುಗಳನ್ನು ಹೇಳಿರುತ್ತದೆ. ಮಾಡ್ಕೊಂಬಿಡಿ, ವಾಕ್ಯ ಮುಗಿಸ್ಬಿಡಿ. ವೇದಾನುವಚನ ಯಜ್ಞ ದಾನ ತಪಸ್ಸು ಅಂತ. ಆದರೆ ಬ್ರಹ್ಮಾವಾಪ್ತಿ ಬ್ರಹ್ಮನ್ ಪಡೆಯೋದಕ್ಕೆ, ಇದು ಇಚ್ಛೆ ಪಡೋದಕ್ಕೆ ಯಾವುದೋ ವೇದಾಂಶನಾದಿಗಳು ಅಮ್ಮ ವೇದಾಂಶನಾದಿಗಳು ಇಚ್ಛೆ ಬರೋದಕ್ಕೆ, ಬ್ರಹ್ಮನ್ ಪಡ್ಕೊಳ್ಳೋಕ್ಕೆ ಅಲ್ಲ ಇಚ್ಛೆ ಊರ್ಬೇಕು, ಇಚ್ಛೆ ಉಂಟಾಗೋದು ಊರೋದು ಅಂತ. ಇಚ್ಛೆ ಹಾ ವಿಧಿಷೆ ಇಚ್ಛೆ ಉಂಟಾಗೋದು ಸಿದ್ಧ, ಇಚ್ಛೆ ಬರ್ಬೇಕಲ್ಲ, ಇಚ್ಛೆ ಮಾಡ್ಕೋಬೇಕು ಅನ್ನೋ ಇಚ್ಛೆ ಉಂಟಾಗೋದೇ ಇಚ್ಛೆ ಸಿದ್ಧಿಸೋದು. ಇಚ್ಛೆ ಬರೋದೇ ಸಾಧನ. ಇಚ್ಛೆ ಪ್ರತ್ಯೇಕ ತಗೋಬೇಕು, ಇಚ್ಛೆ ಉಂಟಾಗಲಿ ಅನ್ನೋದಕ್ಕೋಸ್ಕರವಾಗಿ ವೇದಾಧ್ಯಯನಾದಿಗಳು. ಆದರೆ ಬ್ರಹ್ಮಾವಾಪ್ತ್ಯರ್ಥಂ ಬ್ರಹ್ಮಾವಾಪ್ತೈ ಬ್ರಹ್ಮನ್ ಪಡ್ಕೊಳ್ಳೋಕ್ಕಾದರೋ ತತ್ಯಾಗ. ಅದು ಹೇಗೆ ಗೊತ್ತೆಂದರೆ ಈಪ್ಸಂತೀತಿ ಏತಮೇವ ಇದಿದ್ದಲ್ಲ ಪ್ರವಾಜಿನೋ ಲೋಕಮೀಪ್ಸಂತ ಪ್ರವಜಂತಿ ಇದು ಮಾಧ್ಯಮ ಶ್ರುತಿ. ವೇದಾಜಮಶಾದಿಗಳನ್ನ ವೇದಾನುವಚನ ಯಜ್ಞಾದಾನ ತಪಸ್ಸು ಬಿಡಬೇಕು. ಬಿಡಬೇಕು. ಅದು ಹೇಗೆಂದರೆ ಬ್ಯಾಗ್ರೆ ಹಾಕೊಳ್ಳಿ. ಈಪ್ಸಂತೀತಿ ಶ್ರುತಿಯ ಬಲಾದ ಲೋಕಮೀಪ್ಸಂತ ಪ್ರವ್ರಜಂತಿ ವಾಕ್ಯ. ಏತಮೇವ ಪ್ರವ್ರಾಜಿನೋ ಲೋಕಮೀಪ್ಸಂತಃ ಪ್ರವ್ರಜಂತಿ. ಅದು ಈಪ್ಸಂತಿ ಇದೆ, ಈಪ್ಸಂತ ಇದೆ ಶ್ರುತಿಯಲ್ಲಿ. ಇವ್ರ ಮೇಲೆ ಈಪ್ಸಂತಿ ಕೊಟ್ಟಿದ್ದಾರೆ. ಎಂಬುದಾಗಿ ಶ್ರುತಿಯು ಹೇಳಿದ್ದರ ಬಲದಿಂದ, ಈಪ್ಸಂತಿ ಎಂಬುದಾಗಿ ಶ್ರುತಿಯು ಹೇಳುತ್ತಿರುವುದರ ಬಲದಿಂದ ಅದು ಗೊತ್ತಾಗುತ್ತದೆ. ಬ್ರಹ್ಮನ್ ಅದನ್ನು ಬಿಡಬೇಕು ಅಂತ, ಬ್ರಹ್ಮನ್ ತಿಳ್ಕೋಬೇಕು ಇಚ್ಛೆ ಬರೋದಕ್ಕೆ ವೇದಾಧ್ಯಯನಾದಿಗಳು. ಇಚ್ಛೆ ಬಂದ್ಮೇಲೆ ಬ್ರಹ್ಮನ್ ತಿಳ್ಕೊಳ್ಳೋಕ್ಕೆ ಅದನ್ನ ಬಿಡಬೇಕು, ಬಿಟ್ಟು ಕೂತ್ಕೊಂಡು ತಿಳ್ಕೊಬೇಕು. ಬಿಡ್ಬೇಕು ಅಂತ ಹೆಂಗೆ ಹೇಳ್ತೀರಾ? ಈಪ್ಸಂತಿ ಶ್ರುತಿ ಹೇಳ್ತಾ ಇರೋ ಬಲದಿಂದ ಗೊತ್ತಾಗತ್ತೆ.